ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಈ ಒಂದು ವಿಡಿಯೋದಲ್ಲಿ ನಾವು RPF ಕಾನ್ಸ್ಟೇಬಲ್ 2024ರ ಎಕ್ಸಾಮ್ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆನ ಮಾಡ್ಲಿಕ್ಕೆ ಬಂದೇವಿ. RPF ಕಾನ್ಸ್ಟೇಬಲ್ ಎಕ್ಸಾಮ್ ಇರ್ತಕ್ಕಂಥದ್ದು ಯಾವಾಗ ನಡೆಯುತ್ತೆ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಬಹಳಷ್ಟು ಯೂಟ್ಯೂಬರ್ಸ್ ಗಳಾಗಿರ್ಬಹುದು, ನಾನು ಕೂಡ ನಿಮ್ಗೆ ಹೇಳಿದ್ದೆ. ಜನವರಿ 8ರಿಂದ RPF ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗಳು ಪ್ರಾರಂಭವಾಗ್ತಾವಂತೆ. ಆಗುವಂತ ಚಾನ್ಸಸ್ ಎಷ್ಟಿದಾವೆ, ಆಮೇಲೆ ಮಾರ್ಚ್ದಲ್ಲಿ ಆಗುತ್ತಾ ಅಥವಾ ಜನವರಿದಲ್ಲಿ ಆಗುತ್ತಾ ಎಕ್ಸಾಮ್, ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಕೆಲವೊಂದಿಷ್ಟು ಸೋರ್ಸಸ್ ಗಳನ್ನ, ಕೆಲವೊಂದಿಷ್ಟು ಪ್ರೂಫ್ ಗಳನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೆ ಬಂದೇನಿ. ಆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದ್ರೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ ಆಗಬಹುದು ಅನ್ನೋದನ್ನ ನಾವು ಇಲ್ಲಿ ಒಂದ್ ಸ್ವಲ್ಪ ನೋಡ್ಕೋಬಹುದಾಗಿದೆ. ಅದ್ರ ಜೊತೆಗೆ ಈಗೇನ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಯಾರೆಲ್ಲ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಸಲ್ಲಿಸೇರಿ, ಅವ್ರಿಗೆ ಇನ್ನೊಂದು ಸಿಹಿ ಸುದ್ದಿ ಏನು ಅಂತಂದ್ರೆ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಆಮೇಲೆ ಕಾಂಪಿಟೇಷನ್ ಇರುವಂತದ್ದು ಕಡಿಮೆ ಆಗುತ್ತೆ. ಅದಕ್ಕೆ ರೀಸನ್ ಏನು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ತಯಾರಿಯನ್ನು ನಡೆಸುವಂತ ಅಭ್ಯರ್ಥಿಗಳು ಇದ್ರೆ ನಿಮ್ಗೆ ಕ್ಲಾಸಸ್ ಗಳು, ರೆಕಾರ್ಡೆಡ್ ಕ್ಲಾಸಸ್ ಗಳು, PDF ನೋಟ್ಸ್ ಏನಾದ್ರೂ ಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ಅವೈಲೇಬಲ್ ಇದಾವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಇದ್ರ ಬಗ್ಗೆ ಡಿಟೇಲ್ ಆಗಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ನಾವು ಒಂದು 10 ಫುಲ್ ಮಾಕ್ ಟೆಸ್ಟ್ ಗಳನ್ನ ಪ್ರಾರಂಭ ಮಾಡೇವಿ ಈಗಾಗಲೇ. ಇದರಲ್ಲಿ 5 ಫುಲ್ ಮಾಕ್ ಟೆಸ್ಟ್ ಗಳು, 5 ಫುಲ್ ಮಾಕ್ ಟೆಸ್ಟ್ ಗಳು ಈಗಾಗಲೇ ಕಂಪ್ಲೀಟ್ ಆಗ್ಯಾವೆ. ಇನ್ನೂ 5 ಏನಿದಾವ ಅಂತಂದ್ರ ರಿಮೈನಿಂಗ್ ಉಳಿದಾವು. ಇನ್ನೂ 5 ಮುಗುದಿಲ್ಲ. 5 ಫುಲ್ ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿವಿ ನಮ್ಮ ಕೋರ್ಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಆಮೇಲೆ ಈ ಪ್ಯಾಕೇಜ್ ಅನ್ನ ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ. ಅಂದ್ರೆ ಈ ಒಂದು 10 ಫುಲ್ ಮಾಕ್ ಟೆಸ್ಟ್ ಗಳು ನಿಮ್ಗೆ 199 ರೂಪಾಯಿದಲ್ಲಿ ಸಿಗ್ತಾ ಇದೆ. 10 ಫುಲ್ ಮಾಕ್ ಟೆಸ್ಟ್. ಇದ್ರಲ್ಲಿ ಏನೇನ್ ಇರ್ತೈತಿ ಅಂತಂದ್ರೆ ಎಲ್ಲಾ ಈ PDF ಇರ್ತೈತಿ. ಅಂತಂದ್ರೆ ಏನ್ ಒಂದು ಮಾಕ್ ಟೆಸ್ಟ್ ಇರ್ತೈತಲ್ಲ, ಈ ಒಂದು ಮಾಕ್ ಟೆಸ್ಟ್ ದ ಏನಿರ್ತೈತಿ, PDF ಕ್ವಶನ್ ಪೇಪರ್ ಇರ್ತೈತಿ. PDF ಕ್ವಶನ್ ಪೇಪರ್, ಓಕೆ, PDF ಕ್ವಶನ್ ಪೇಪರ್. ಅದ್ರ ಜೊತೆಗೆ ಇದರ ಒಂದು ಕೀ ಆನ್ಸರ್ಸ್ ಗಳು ಇರ್ತಾವು. ಕೀ ಆನ್ಸರ್ಸ್ ಗಳನ್ನ ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ. ಓಕೆ, ಇಷ್ಟೆಲ್ಲ. ಆಮೇಲೆ ಒಂದು ಆನ್ಲೈನ್ ಮಾಕ್ ಟೆಸ್ಟ್ ಇರ್ತೈತಿ. ಒಂದು ಫಸ್ಟ್ ಆನ್ಲೈನ್ ಒಂದು ಮಾಕ್ ಟೆಸ್ಟ್, ಇದಾದ್ಮೇಲೆ PDF ಕ್ವಶನ್ ಪೇಪರ್, ಅದನ್ನ PDF ಮಾಡಿ ನಿಮ್ಗೆ ಕಳಿಸ್ತೇವೆ. ಇದಾದ್ಮೇಲೆ ಅದರ ಎಲ್ಲ ಕೀ ಆನ್ಸರ್ಸ್ ಗಳನ್ನು ಕೂಡ ನಿಮಗೆ ಕಳಿಸ್ತೇವೆ. ಈ ರೀತಿ ಇರುವಂತಹ 10 ಮಾಕ್ ಟೆಸ್ಟ್ ಗಳು ನಿಮ್ಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ 199 ರೂಪಾಯಿದಲ್ಲಿ ಸಿಗ್ತಾ ಇದೆ. ಓಕೆ, ಫುಲ್ ಮಾಕ್ ಟೆಸ್ಟ್ ಅಂತಂದ್ರೆ ಏನು, 120 ಕ್ವಶನ್ಸ್ ಗಳು 120 ಮಾರ್ಕ್ಸ್ ಗಳಿಗೆ ಅಂತ ಇದ್ರ ಅರ್ಥ. ಇದನ್ನು ಕೂಡ ನೀವು ತಗೋಬಹುದು. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇದು ಇಲ್ಲ ಅಂತಂದ್ರೆ ಇನ್ನು ಏನು ಅಂತಂದ್ರೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಕೋರ್ಸ್ ನಮ್ಮಲ್ಲಿ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಇದು ಓನ್ಲಿ ನಿಮ್ಗೆ 899 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, ಎಲ್ಲಾ ಸಬ್ಜೆಕ್ಟ್ ಗಳು ಅಂತಂದ್ರೆ ಯಾವ್ಯಾವ್ದು ಬರ್ತಾ ಇದರಲ್ಲಿ, GK ಬರುತ್ತೆ, ಮ್ಯಾಥ್ಸ್ ಬರ್ತೈತಿ, ರೀಸನಿಂಗ್ ಬರ್ತಾ ಇದಾವು. ಈ 3 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, ಚಾಪ್ಟರ್ ವೈಸ್ ಇರ್ತೈತಿ. ಆಮೇಲೆ ಅದ್ರ ಜೊತೆಗೆ PDF ನೋಟ್ಸ್ ಇರ್ತೈತಿ. ಮಾಕ್ ಟೆಸ್ಟ್ ಇದೇನು 199 ರೂಪಾಯಿ ಮಾಕ್ ಟೆಸ್ಟ್ ಐತಿ, ಇದನ್ನ ನಿಮ್ಗ ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರ ಫ್ರೀ ಆಗಿ ನಿಮ್ಗೆ ಕೊಡ್ತಾ ಇದೀವಿ. ಈ ಕೋರ್ಸ್ ಗೆ ಜಾಯಿನ್ ಆದ್ರೆ ಅಂದ್ರೆ 199 ರೂಪಾಯಿಗೆ 10 ಫುಲ್ ಮಾಕ್ ಟೆಸ್ಟ್ ಗಳು ನಿಮ್ಗೆ ಇದರಲ್ಲಿ ಫ್ರೀ ಸಿಗ್ತಾವು. 899 ರೂಪಾಯಿ ಪೇ ಮಾಡಿದ್ರೆ ಸಾಕು, ಇವು 10 ಮಾಕ್ ಟೆಸ್ಟ್ ನಿಮ್ಗೆ ಇದರಲ್ಲಿ ಫ್ರೀ ಸಿಗ್ತಾವ್. ಇದಾದ್ಮೇಲೆ ಪ್ರೀವಿಯಸ್ ಇಯರ್ 3 ಕ್ವಶನ್ ಪೇಪರ್ ಸೆಟ್ ಗಳನ್ನ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್. ಇಷ್ಟೆಲ್ಲ ನಿಮ್ಗೆ ಈ RPF ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗೆ ಸಿಗ್ತಾ ಇದೆ ಓನ್ಲಿ 899 ರುಪೀಸ್. ಹೆಚ್ಚಿನ ಮಾಹಿತಿಯಾಗಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಮಾಕ್ ಟೆಸ್ಟ್ ಗಳು ಅಷ್ಟ ಬೇಕಂದ್ರೂ ಕೂಡ ನೀವು ತಗೋಬಹುದು. ಅದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಬೇಕಂದ್ರೂ ಕೂಡ ನೀವು ತಗೋಬಹುದು. ಓಕೆನಾ. ಇದಿಷ್ಟು ನಿಮ್ಗೆ ಪ್ರಿಪರೇಷನ್ ಆಗ್ಲಿಕ್ಕೆ ಇನ್ನೂ ಟೈಮ್ ಐತಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಈಗ ಟೈಮ್ ಜನವರಿದು ಬಂತು, ಯಾವ ರೀತಿ ಪ್ರಿಪರೇಷನ್ ಮಾಡೋದು ಅಂತ ಹೇಳಿ ಈಗ ನಿಮ್ಗೆ ಹೇಳ್ತೇನೆ. ಇನ್ನು ಪ್ರಿಪರೇಷನ್ ಮಾಡಕ್ ನಿಮ್ಗೆ ಟೈಮ್ ಇದೆ. ಈಗ ಇಲ್ಲಿ ನೀವು ನೋಡಬಹುದು, ಇದು ಒಂದು ಇಂಟರ್ನಲ್ ಬಂದಿರುವಂತಹ ಒಂದು ಮೆಸೇಜ್, ಇದು ಒಂದು ಮಾಹಿತಿ. ಓಕೆ, ಇದ್ರ ಪ್ರಕಾರನ ಎಲ್ಲ ಎಕ್ಸಾಮ್ಸ್ ಗಳು ನಡೆದಾವ. ಈಗ ಯಾವ್ಯಾವ್ದು ಟೆಕ್ನಿಷಿಯನ್ ಆಗಿರ್ಬಹುದು, ELP ಆಗಿರ್ಬಹುದು, ಹೌದಾ, ಇವು ಎಲ್ಲಾ ಎಕ್ಸಾಮ್ಸ್ ಗಳು ಏನಾಗ್ಯಾವು ಇದ್ರ ಪ್ರಕಾರನ ನಡೆದಾವ್. ಕೆಲವೊಂದಿಷ್ಟು ಇದಾದ್ಮೇಲೆ ಕೆಲವೊಂದಿಷ್ಟು ಡೇಟ್ಸ್ ಗಳನ್ನ ಮಾತ್ರ ಚೇಂಜ್ ಮಾಡ್ಯಾರ. ಸಬ್ ಇನ್ಸ್ಪೆಕ್ಟರ್ ಆಗಿರ್ಬಹುದು, ಆಮೇಲೆ JE ಆಗಿರ್ಬಹುದು. ಇವು ಇನ್ನ ನಡೆದಿಲ್ಲ, ಇವು ಎಲ್ಲ ಇನ್ನೂ ನಡೆದಿಲ್ಲ. ಇವು ಕೆಳಗಿನ ಎಲ್ಲ ಎಕ್ಸಾಮ್ಸ್ ಆಗಿಲ್ಲ. ಆಮೇಲೆ ಕಾನ್ಸ್ಟೇಬಲ್ ಎಕ್ಸಾಮ್ದು ಕೂಡ ಇನ್ನ ಎಕ್ಸಾಮ್ ಆಗಿಲ್ಲ, ಕಾನ್ಸ್ಟೇಬಲ್ದು RPF. ಈ ಒಂದು ಮೆಸೇಜ್ ಪ್ರಕಾರನ ಎಲ್ಲ ಎಕ್ಸಾಮ್ಸ್ ಗಳು ನಡೆದಾವ್, ಇವು ಮ್ಯಾಗಿನ 3. ಆಮೇಲೆ JE ಕೂಡ
ಓಕೆ. ಈಗ ಇಲ್ಲಿ ಈ ಒಂದು ಮೆಸೇಜ್ ಪ್ರಕಾರ ಕಾನ್ಸ್ಟೇಬಲ್ ಏನಿದೆ, RPF ಕಾನ್ಸ್ಟೇಬಲ್ ಅದರ ಎಕ್ಸಾಮ್ 8 ಜನವರಿದಿಂದ ನಡಿತೈತಿ ಅಂತ ಹೇಳಿ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. 8 ಜನವರಿದಿಂದ ಪ್ರಾರಂಭವಾಗ್ತಾವ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದು ಬಂದಿರುವಂತದ್ದು. ಓಕೆ, ರೈಟ್. ಸೊ ಇದು ಆಗಬಹುದು, ಬಟ್ 99% ಈಗ ಆಗಕ್ ಸಾಧ್ಯ ಇಲ್ಲ. ಯಾಕಂತಂದ್ರ ಈಗಾಗಲೇ ಇವತ್ತು ಡೇಟ್ ಇರುವಂತದ್ದು 26 ಡಿಸೆಂಬರ್ 2024 ಇದೆ ಇವತ್ತಿನ ಡೇಟ್. ಸೊ ಈ ಡೇಟ್ ಒಳಗಡೆನೆ ಏನು ಅಂತಂದ್ರ ಇದರ ಎಕ್ಸಾಮ್ ಡೇಟು, ಸಿಟಿ, ಪ್ಲೇಸ್ ಅವು ಎಲ್ಲ ಇರುವಂತದ್ದು ಈಗಾಗಲೇ ಬರ್ಬೇಕಾಗಿತ್ತು. ಇನ್ನುವರೆಗೂ ಯಾವುದೇ ಮಾಹಿತಿ ಕಾನ್ಸ್ಟೇಬಲ್ ಅದು ಬಂದಿಲ್ಲ. ಸೊ ಹಾಗಾಗಿ ಈಗ ಉಳಿತಷ್ಟು ಓನ್ಲಿ 8ರಿಂದ ಒಂದು 12 ದಿನ ನಿಮ್ಗ ಉಳ್ದೈತಿ. ಈ 12 ದಿನ ಒಳಗೆ ಇಷ್ಟೆಲ್ಲ ಪ್ರೊಸೆಸ್, ಆಮೇಲೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡೋದು ಅದೆಲ್ಲ ಆಗೋದು ಏನೋ ಡೌಟ್ ಕಾಣಿಸ್ತಾ ಇದೆ. ಬಟ್ ಒಂದು ಚಾನ್ಸ್ ಇದೆ, 8 ಜನವರಿಗಂತೂ ಆಗಕ್ ಸಾಧ್ಯ ಇಲ್ಲ. 8 ಜನವರಿಗೆ ಆಗ್ಲಿಲ್ಲ ಅಂತಂದ್ರೆ ಯಾವಾಗ ಆಗ್ಬಹುದು ಅಂತಂದ್ರ ಇದು 15 ಜನವರಿಯಿಂದ ಆಗಬಹುದು. 15 ಜನವರಿ 2025ರಿಂದ ಆಗ್ಬಹುದು. ಅಂದ್ರೆ ಒಂದು 8 ದಿನ ಮುಂದ ಅಥವಾ 10 ದಿವಸ ಮುಂದೆ ಹೋಗಬಹುದು ಎಕ್ಸಾಮ್. ಒಂದು ವೇಳೆ ಇದು ಕೂಡ ಆಗ್ಲಿಲ್ಲ ಅಂತಂದ್ರ ಡೈರೆಕ್ಟ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಈ ಎಕ್ಸಾಮ್ ಮಾರ್ಚ್ 2025ಕ್ಕಂತೂ 100% ನಿಮ್ಮ ಎಕ್ಸಾಮ್ಸ್ ಈ ಪೂರ್ತಿ ತಿಂಗಳಲ್ಲಿ ಮುಗಿಸ್ತಾರೆ. ಮಾರ್ಚ್ 2025 100% ಕಂಪ್ಲೀಟ್ ಒಂದು ತಿಂಗಳದೊಳಗೆ ನಿಮ್ಗ ಎಲ್ಲ ಈ ಎಕ್ಸಾಮ್ ಅನ್ನ RPF ಕಾನ್ಸ್ಟೇಬಲ್ ಅದು ಮುಗಿಸ್ತಾರ. ಇಲ್ಲಿವರೆಗೆ ಚಾನ್ಸಸ್ ಐತೆ. ಬಟ್ ಇಲ್ಲಿಯೂ ನೀವು ನೋಡಬಹುದು ಈ ಒಂದು ಡೇಟ್ ಪ್ರಕಾರ 3 ಮಾರ್ಚ್ದಿಂದ 7 ಮಾರ್ಚ್ ವರೆಗೆನೂ ಕೂಡ ಇಲ್ಲಿ ಎಕ್ಸಾಮ್ ಶೆಡ್ಯೂಲ್ ಅವರು ಹಾಕೊಂಡಿದ್ರು. ಬಟ್ ಇಲ್ಲಿ ನಡಕ್ ಯಾಕೆ ಆಗಂಗಿಲ್ಲ, ಜನವರಿದಲ್ಲಿ ನೋಡ್ರಿ, ಜನವರಿದಲ್ಲಿ ಈ ಕೆಲವೊಂದಿಷ್ಟು ಎಕ್ಸಾಮ್ಸ್ ಗಳಿದಾವು, SSCI ಎಕ್ಸಾಮ್ಸ್ ಗಳಿದಾವು. ಅವುಗಳನ್ನ ಕೂಡ TCS ನ ನಡೆಸುವುದರಿಂದ TCS ನ ಏನ್ ಮಾಡ್ತೈತೆ ಹೇಳ್ರಿ, SS ಇದ್ದು ಆಮೇಲೆ ರೈಲ್ವೆ ಬೋರ್ಡ್ ಇವು ಎರಡುಗಳ ಎಕ್ಸಾಮ್ಸ್ TCS ನಡೆಸೋದರಿಂದ SSCI ಎಕ್ಸಾಮ್ಸ್ ಗಳು ಕೂಡ ಇಲ್ಲಿ ನಡುವೆ ಇರೋದ್ರಿಂದ ಈ ರೀತಿ ಗ್ಯಾಪ್ ಇಲ್ಲಿ ಆಗೈತಿ. ಸೊ ಹಾಗಾಗಿ 8 ಜನವರಿ ಅಂತ ಆಗೋದು ಡೌಟ್ ಅನ್ಸ್ತಾ ಇದೆ. 99% ಏನು ಅಂತಂದ್ರೆ 8 ಜನವರಿಗೆ ಆಗಂಗಿಲ್ಲ. ಆದ್ರೆ 8ರಿಂದ 10 ದಿವಸ ಮುಂದೆ ಅಂತಂದ್ರೆ 15 ಜನವರಿಗೆ ಆಗುವಂತ ಚಾನ್ಸಸ್ ಐತಿ. ಅದು ಕೂಡ ಆಗ್ಲಿಲ್ಲ ಅಂತಂದ್ರೆ ಈಗ ಸದ್ಯಕ್ಕೆ ಬಿಟ್ರು ಅಂತಂದ್ರೆ 15 ಜನವರಿಗೆ ಆಗ್ತತಿ. ಈಗ ಸದ್ಯಕ್ಕನೆ ನಿಮ್ಮ ಪ್ಲೇಸ್, ಡೇಟ್ ಏನಿದೆಯಲ್ಲ ಅದೆಲ್ಲಾ ಮಾಹಿತಿ ನಿಮ್ಗ ಸ್ಟೇಟಸ್ ನೋಡಕ್ ಬಿಟ್ರು ಅಂತಂದ್ರೆ 15 ಜನವರಿಗೆ ಆಗಕ್ ಸಾಧ್ಯ ಐತಿ. ಇನ್ನೊಂದ್ 2-3 ದಿವಸ ಒಳಗೆ ಸ್ಟೇಟಸ್ ಬಿಡ್ಲಿಲ್ಲ ಅಂತಂದ್ರೆ ನಿಮ್ಮ ಎಕ್ಸಾಮ್ಸ್ ಗಳು ಬಹುಶಃ ಮಾರ್ಚ್ ದೊಳಗಂತೂ 100% ನಿಮ್ಮ ಎಕ್ಸಾಮ್ಸ್ ಆಗ್ತಾವ. ಹಾಗಾಗಿ ನಿಮ್ಗ ಸ್ಟಡಿ ಮಾಡಾಕ ಇನ್ನು ಏನು ಅಂತಂದ್ರ 3 ಮಂತ್ ವರೆಗೆ ನಿಮ್ಗ ಟೈಮ್ ಐತಿ. 3 ತಿಂಗಳ ಅಂತಂದ್ರೆ ಏನು, 90 ಡೇಸ್, 90 ದಿನಗಳವರೆಗಿಂದ ನಿಮ್ ಹತ್ರ ಟೈಮ್ ಇದೆ. ಅದ್ರ ಸಲುವಾಗಿನ ನಾನ್ ನಿಮ್ಗೆ ಹೇಳಿದೆ, ಈ ಒಂದು ಕ್ಲಾಸಸ್ ಗಳನ್ನ ತಗೊಂಡು ನೀವು ಪ್ರಿಪೇರ್ ಆಗ್ಬಹುದು. ಇಲ್ಲ ಅಂತಂದ್ರೆ ನೀವು ಸೆಲ್ಫ್ ಸ್ಟಡಿನೂ ಕೂಡ ಮಾಡಬಹುದು. ಇನ್ನೂವರೆಗೆ ನೀವು ಸೆಲ್ಫ್ ಸ್ಟಡಿ ಮಾಡಕ್ ನಿಮ್ಗೆ ಇಷ್ಟ ಇರ್ತಿತ್ತು ಅಂತಂದ್ರೆ ಇಲ್ಲಿವರೆಗೆ ನೀವು ಎಲ್ಲಾನು ಏನ್ ಮಾಡಿರ್ತೀರಿ, ಎಲ್ಲಾನು ಕೂಡ ನಿಮ್ಮ ಒಂದು ಪ್ರಿಪರೇಷನ್ ಮುಗಿಸಿರ್ತಿರ್ತ್ರಿ. ಸೆಲ್ಫ್ ಸ್ಟಡಿ ಮಾಡೋರ್ ನಿಮ್ಗ ಒಂದು ಇಂಟ್ರೆಸ್ಟ್ ಇತ್ತು ಅಥವಾ ಮಾಡಾಕ ನಿಮ್ಗ ಒಂದು ಇದು ಇತ್ತು ಅಂತಂದ್ರ ನೀವು ಮಾಡಿ ಮುಗಿಸಿರ್ತಿದ್ರಿ. ಬಟ್ ಇನ್ನು ಮಾಡಿ ಮುಗಿಸಿಲ್ಲ ಅಂತಂದ್ರ ಇನ್ನು ನೀವು ಏನು ಪ್ರಿಪರೇಷನ್ ಆಮೇಲೆ ಅದ್ರ ಬಗ್ಗೆ ಇನ್ನು ಚಿಂತನೆ ಮಾಡಿಲ್ಲ ಅಂತ ಅನಿಸ್ತೈತಿ. ಹಾಗಾಗಿ ಈಗಲಾದ್ರೂ ಸೀರಿಯಸ್ ಆಗ್ರಿ, ಕಾಂಪಿಟೇಷನ್ ಕಡಿಮೆ ಐತಿ. ಅದ್ರ ಬಗ್ಗೆ ಹೇಳ್ತೇನೆ ಕಾಂಪಿಟೇಷನ್ ಹೆಂಗ್ ಕಡಿಮೆ ಐತಿ ಅಂತ ಹೇಳಿ. ಅದ್ರ ಸಲುವಾಗಿ ಈ ಕ್ಲಾಸಸ್ ಗಳನ್ನ ತಗೊಂಡಾದ್ರೂ ನೀವು ಮನೆಯೊಳಗೆ ಕುಂತು ಪ್ರಿಪರೇಷನ್ ಅನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲಿ ಈ ನಂಬರ್ ಇರುವಂತದ್ ನಾನು ನಿಮ್ಗ ಕೊಟ್ಟೇನೆ. ಆಮೇಲೆ ಮಾರ್ಚ್ ದೊಳಗನ ಯಾಕೆ ನಿಮ್ಗ ನೋಡ್ರಿ, ಇಲ್ಲಿ ಇನ್ನೊಂದ್ ಏನು ಅಂತಂದ್ರೆ ಫೆಬ್ರವರಿದೊಳಗೆ ಏನು ಅಂತಂದ್ರೆ ಫೆಬ್ರವರಿದೊಳಗ SSC GD ಎಕ್ಸಾಮ್ಸ್ ಗಳು ಇಲ್ಲಿ ನಡಿಲಿಕ್ಕೆ ಪೂರ್ತಿ ತಿಂಗಳು SSC GD ದ್ದು ಏನು ಅಂತಂದ್ರೆ ಫೆಬ್ರವರಿ ತಿಂಗಳದೊಳಗೆ ಇರೋದರಿಂದ ಫೆಬ್ರವರಿ ತಿಂಗಳಲ್ಲಿ SSC GD ಎಕ್ಸಾಮ್ಸ್ ಗಳು 4ನೇ ತಾರೀಕಿನಿಂದ ಪ್ರಾರಂಭವಾಗುವುದರಿಂದ ಫೆಬ್ರವರಿ ಒಳಗಂತೂ ಕಾನ್ಸ್ಟೇಬಲ್ ಆಗಂಗಿಲ್ಲ. ಯಾವುದು RPF ಕಾನ್ಸ್ಟೇಬಲ್ ಎಕ್ಸಾಮ್ ಆಗಂಗಿಲ್ಲ. ಆಮೇಲೆ ಜನವರಿದಲ್ಲಿ ಕೆಲವೊಂದಿಷ್ಟು ಏನು ದಿವಸಗಳು ಸಿಗ್ತಾವ. ಜನವರಿದಲ್ಲಿ ಕೆಲವೊಂದಿಷ್ಟು ದಿವಸಗಳು ಸಿಕ್ಕಿದ ಮೇಲೆ 1 ತಿಂಗಳು ಗ್ಯಾಪ್ ಆಗುತ್ತೆ. ಆಮೇಲೆ ಮತ್ತೆ ಮಾರ್ಚ್ ದೊಳಗೆ ತಗೋಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಜನವರಿ ಒಳಗೆ ಕೆಲವು ದಿನಗಳನ್ನ ಮಾಡೋದನ್ನ ಅವ್ರು ಬಿಟ್ಟು ಡೈರೆಕ್ಟ್ ಆಗಿ ಮಾರ್ಚ್ ದೊಳಗೆ ಪೂರ್ತಿ ತಿಂಗಳು ಮಾಡಬಹುದು. ಹೆಂಗಿಲ್ಲಿ ಇವರು ಫೆಬ್ರವರಿ ಒಳಗೆ SSC GD ಕಂಪ್ಲೀಟ್ ಒಂದು ಫೆಬ್ರವರಿ ಒಳಗೆ ಮಾಡಾಕತ್ತಾರ, ಹಂಗ RPF ಕಾನ್ಸ್ಟೇಬಲ್ ಮಾರ್ಚ್ ಒಳಗ ಪೂರ್ತಿ ಕಂಪ್ಲೀಟ್ ಅವರು ತಗೋಬಹುದು. ಸೊ ಈ ಒಂದು ಕಾರಣ ಇದೆ. ಆಮೇಲೆ ಮಾರ್ಚ್ ದೊಳಗಂತೂ 100% ಆಗತೈತಿ ಅಂತ ಯಾಕೆ ಹೇಳಕತ್ತೀನಿ ಅಂತಂದ್ರ, ಮಾರ್ಚ್ ತಿಂಗಳು ಮುಗೀತು ಅಂತಂದ್ರ ಏಪ್ರಿಲ್ ಮೇ ಇಲ್ಲಿ ನೋಡ್ಬಹುದು ನೀವು, ಇದು SSC ಕ್ಯಾಲೆಂಡರ್ ಇದೆ. ಏಪ್ರಿಲ್ ಮೇದಲ್ಲಿ
JSA LGC ಎಕ್ಸಾಮ್ಸ್ ಗಳು ನಡೀತಾವ ಏಪ್ರಿಲ್ ಮೇ ನೋಡ್ರಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹಿಂಗ ಎಲ್ಲಾನು ಶೆಡ್ಯೂಲ್ಡ್ ಈಗಾಗಲೇ SSC ಒಂದು ಹಾಕೊಂಡ್ಬಿಟ್ಟೈತಿ ಎಕ್ಸಾಮ್ಸ್ ಗಳನ್ನ ನಡೆಸೋದು ಯಾವ್ಯಾವ ತಿಂಗಳ ಅಂದ್ರೆ ಏಪ್ರಿಲ್ ಇಂದ ಸ್ಟಾರ್ಟ್ ಐತಿ ಇವ್ರದ್ದು. ಈಗ ಉಳಿತ ಯಾವ್ದು ಇದ್ರ ಹಿಂದಿರುವಂತದ್ದು ಮಾರ್ಚ್ ತಿಂಗಳ. ಸೊ ಆ ಮಾರ್ಚ್ ತಿಂಗಳ ಒಳಗನ 100% ನಿಮ್ಮ ಕಾನ್ಸ್ಟೇಬಲ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಆಗೇ ಆಗ್ತಾವ. ಓಕೆನಾ. ಈಗ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಲ್ಲಿ ಇರುವಂತಹ ಒಂದು ಕಾಂಪಿಟೇಷನ್. ಸೊ ಇಲ್ಲಿರುವಂತಹ ಒಂದು ಕಾಂಪಿಟೇಷನ್ ಏನಾಗಿದೆ ನಿಮ್ಗೆ ಈಗಾಗಲೇ ಹೇಳಿ ನಾನು ಕಡಿಮೆ ಆಗೈತಿ ಅಂತೇಳಿ. ಹೆಂಗ್ ಹೇಳ್ತೇವಿ ನಾವು ಅಂತಂದ್ರ ಈಗಾಗಲೇ ನಾವು ಎಲ್ಲಾ ಸ್ಟೇಟ್ಸ್ ಗಳಲ್ಲಿ ಏನು ಅಂತಂದ್ರ ಪೊಲೀಸ್ ಭರ್ತಿ ಆಗಿದೆ. ಏನ್ ಭರ್ತಿ ಆಗಿದೆ? ಪೊಲೀಸ್ ಭರ್ತಿ ಆಗಿದೆ. ಇದರಲ್ಲಿ ನಿಮಗೆ ಕಾಂಪೀಟ್ ಕೊಡುವಂತಹ ರಾಜ್ಯಗಳು ಯಾವ್ಯಾವ ಇದ್ವು ಅಂತಂದ್ರ ಉತ್ತರ ಪ್ರದೇಶ್ ಮತ್ತು ಬಿಹಾರದ ವಿದ್ಯಾರ್ಥಿಗಳು ಏನು ಅಂತಂದ್ರೆ ಒಂದ್ ಸ್ವಲ್ಪ ಬಹಳಷ್ಟು ಸ್ಕೋರ್ ಅನ್ನ ಮಾಡ್ತಾರೆ. ಸೊ ಆ ರೀತಿ ಹಿಂದಿದಲ್ಲಿರೋದರಿಂದ ಬಹಳಷ್ಟು ಸ್ಕೋರ್ ಅವರಲ್ಲಿ ಮಾಡ್ತಾರೆ ಅವರು. ಸೊ ಹಾಗಾಗಿ ಈ ವಿದ್ಯಾರ್ಥಿಗಳು ಏನು ಅಂತಂದ್ರ ಆಲ್ರೆಡಿ ಯಾರು ಪೊಲೀಸ್ ದಲ್ಲಿ ಹೋಗ್ಬೇಕು ಕಾನ್ಸ್ಟೇಬಲ್ ದಲ್ಲಿ ಅಂತ ಅವ್ರ ಆಸೆ ಇರ್ತೈತಿ, ಅವರು ಬಿಹಾರ್ ಆಮೇಲೆ ಉತ್ತರ ಪ್ರದೇಶದ ಸ್ಟೇಟ್ ಗೌರ್ಮೆಂಟ್ ಒಳಗ ಅವ್ರು ಹೋಗಿರ್ತಾರ. ಅವ್ರು RPF ಕಾನ್ಸ್ಟೇಬಲ್ ಗೆ ಬರಾಕ ಇಷ್ಟ ಇಲ್ಲ. ಸೊ ಈಗಾಗಲೇ ಇದು ಆಗಿರೋದ್ರಿಂದ ಇಲ್ಲಿ ಒಂದ್ ಸ್ವಲ್ಪ ಕಾಂಪಿಟೇಷನ್ ನಿಮ್ಗ ಕಡಿಮೆ ಆಗತ್ತೆ. ಟೋಟಲ್ ಆಗಿ RPF ಕಾನ್ಸ್ಟೇಬಲ್ ಅದು 30 ರಿಂದ 35 ಲಕ್ಷದವರೆಗೆ ಏನಿದಾವು ಅಂತಂದ್ರೆ ಅಪ್ಲಿಕೇಶನ್ಸ್ ಗಳಿದಾವ್. ಬಟ್ ಈ ಅಪ್ಲಿಕೇಶನ್ಸ್ ಗಳನ್ನ ನೋಡಿ ಹೆದರುವಂತ ಅವಶ್ಯಕತೆ ಇಲ್ಲ. ನಿಮ್ಗ ಕಾಂಪಿಟೇಷನ್ ಕೊಡುವಂತವ್ರು 80 ರಿಂದ 90 ಸಾವಿರ ಜನ ಮಾತ್ರ. 80 ರಿಂದ 90 ಸಾವಿರ ಜನ ಮಾತ್ರ ಏನು ಅಂತಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅದ ಪೊಲೀಸ್ ದಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ದಲ್ಲಿ ಉಳಿದಿರ್ತಕ್ಕಂಥವ್ರು ಆಮೇಲೆ ಮಿಡಲ್ ಇರುವಂತಹ ವಿದ್ಯಾರ್ಥಿಗಳು ಅವರು ನಿಮ್ಗ ಕಾಂಪಿಟೇಷನ್ ಇಲ್ಲಿ ಮಾಡ್ತಾರ. ಅವರ ಒಂದು ಸಂಖ್ಯೆ 80 ರಿಂದ 90 ಸಾವಿರ ಆಗಿರ್ತೈತಿ. ಸೊ ಅದ್ರೊಳಗೆ ನೀವು ಕೂಡ ಒಬ್ರು ಆಗಿರ್ತೀರಿ. ನಿಮ್ದು ಎಲ್ಲಿಯೂ ಕೂಡ ಸೆಲೆಕ್ಷನ್ ಆಗ್ಲಿಲ್ಲ ಅಂತಂದ್ರ ಸೊ ನೀವು ಈಗ ಸ್ಟಡಿ ಮಾಡಿದ್ರ ಅಂತಂದ್ರ ಇನ್ನೂ ಚಾನ್ಸ್ ಐತಿ. ಇನ್ನೂವರೆಗೂ ನೀವು ಮಾಡಿಲ್ಲ ಅಂತಂದ್ರ ನೀವು ಈಗಲೂ ಕೂಡ ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಿ ನಿಮ್ಮ ಸಿಲೆಬಸ್ ಅನ್ನ ನೀವು ಮುಗಿಸಬಹುದಾಗಿದೆ. ಸೊ ಮೊದಲು ಸಿಲೆಬಸ್ ಅನ್ನ ಮುಗಿಸಿ ಆಮೇಲೆ ಏನು ಅಂತಂದ್ರೆ ರಿವಿಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಅದ್ರ ಸಲುವಾಗಿ ನಿಮ್ಮ ಒಂದು ಪ್ರಿಪರೇಷನ್ ನೀವು ಮಾಡಿಲ್ಲ ಅಂತಂದ್ರೆ ಇನ್ನೂವರೆಗೂ ಪ್ರಿಪರೇಷನ್ ಅನ್ನ ಮಾಡ್ರಿ. ಓಕೆನಾ. ಸೊ ಇಲ್ಲಿ ಕೋರ್ಸ್ ಇದೆ. ಕೋರ್ಸ್ ಬಗ್ಗೆ ಓನ್ಲಿ 899 rupees ದಲ್ಲಿ ಸಿಗ್ತಾ ಇದೆ. ಸೊ ಅದನ್ನ ನೀವು ತಗೊಂಡು ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು. ಈಗ ನಿಮಗ್ ಗೊತ್ತಾಯ್ತು ಜನವರಿದಲ್ಲಿ ಕೆಲವೊಂದಿಷ್ಟು ಶಿಫ್ಟ್ ಗಳನ್ನ ನಡೆಸೋ ಬದಲು ಅವರು ಫುಲ್ ಮಾರ್ಚ್ ದೊಳಗನ ಎಲ್ಲಾ ಶಿಫ್ಟ್ ಗಳನ್ನ ನಡೆಸಬಹುದು. ಇಲ್ಲ ಅಂತಂದ್ರೆ ಜನವರಿ 15ಕ್ಕ ಎಕ್ಸಾಮ್ ಆಗುವಂತಹ ಸಾಧ್ಯತೆ ಇದೆ. ಆಮೇಲೆ ಕಾಂಪಿಟೇಷನ್ ಕಡಿಮೆ ಈಗಾಗಲೇ ಹೇಳಿದೆ ನಿಮಗೆ. ಎಲ್ಲಾ ಸ್ಟೇಟ್ ಉತ್ತರ ಪ್ರದೇಶ, ಬಿಹಾರ್ ಆಗಿರ್ಬಹುದು, ಛತ್ತೀಸ್ಗಢ ಆಗಿರ್ಬಹುದು, ರಾಜಸ್ಥಾನ್ ಆಮೇಲೆ ನಮ್ಮ ಕರ್ನಾಟಕ ಆಗಿರ್ಬಹುದು, ಆಲ್ಮೋಸ್ಟ್ ಆಲ್ ಏನು ಅಂತಂದ್ರ ಎಲ್ಲಾ ಕಾನ್ಸ್ಟೇಬಲ್ ಸ್ಟೇಟ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗಳು ಆಗಿ ಅವ್ರ ರಿಸಲ್ಟ್ ಅನೌನ್ಸ್ ಆಗಿ ಅವ್ರೆಲ್ಲರೂ ಕೂಡ ಯಾರು ಜಾಬಿಗೆ ಹೋಗ್ಬೇಕು ಅವರು ಜಾಬಿಗೆ ಈಗಾಗಲೇ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಆಗ್ತೈತಿ. ಅದ್ರ ಸಲುವಾಗಿ ನೀವು ಓದ್ರಿ, ಖಂಡಿತ ನಿಮ್ದು ಸೆಲೆಕ್ಷನ್ ಆಗ್ತೈತಿ. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ಇಲ್ಲಿ ನನಗೆ ಈ ನಂಬರ್ಗೆ ನೀವು ಏನ್ ಮಾಡಬಹುದು, ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓನ್ಲಿ 899 rupees ದಲ್ಲಿ ಸಿಗ್ತಾ ಇದೆ. ಮಿಸ್ ಮಾಡ್ಕೋಬೇಡ್ರಿ, ಬೇಗನೆ ಇರುವಂತ ಜಾಯ್ನ್ ಆಗ್ರಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಾಕತ್ತಾವು 120ಕ್ಕ ಅದನ್ನ ನೀವು ತಿಳ್ಕೊಬೇಕಂತಂದ್ರ ಈ ಒಂದು ಫುಲ್ ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ರಿ. ಇದ್ರೊಳಗೆ ನಿಮಗ್ ಗೊತ್ತಾಗ್ತೈತಿ ನೀವು ಎಷ್ಟು ಓದಿರಿ, ಎಷ್ಟು ತಿಳ್ಕೊಂಡಿರಿ, ಎಷ್ಟು ಮಾರ್ಕ್ಸ್ ಬರಾಕತ್ತಾವು, ಎಷ್ಟು ನಿಮ್ಮ ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಐತಿ, ಎಷ್ಟು ಪರ್ಸೆಂಟೇಜ್. ಸೊ 120ಕ್ಕೆ ನಿಮ್ಮ ಮಾರ್ಕ್ಸ್ ಗಳು ಈ ಮಾಕ್ ಟೆಸ್ಟ್ ಗಳಲ್ಲಿ 80 ರಿಂದ 90 ಮಾರ್ಕ್ಸ್ ಗಳು ಬರಾಕತ್ತಿದ್ದು ಅಂತಂದ್ರ 100% ಬರೆದು ಇಟ್ಕೊಳ್ರಿ, ನಿಮ್ಮ ಸೆಲೆಕ್ಷನ್ ಈ ಸಲ ಆಗ್ತೈತಿ ಅಂತೇಳಿ. ಈ ಮಾಕ್ ಟೆಸ್ಟ್ ಗಳಲ್ಲಿ 80 ರಿಂದ 90 ಮಾರ್ಕ್ಸ್ ಗಳು ಬಂದ್ರೆ ಸೆಲೆಕ್ಷನ್ ಖಂಡಿತ ನಿಮ್ದು. ಓಕೆನಾ. ಸೊ ಇದಿಷ್ಟು ಮಾಹಿತಿ RPF ಕಾನ್ಸ್ಟೇಬಲ್ ಬಗ್ಗೆ ಆಯ್ತು. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ಆಮೇಲೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ಇದೇ ರೀತಿ ಆಗಿರುವಂತ ವಿಡಿಯೋಸ್ ನಿಮ್ಗೆ ದೊರೆತಿರ್ತಾವು. ಫ್ರೀ ಆಗಿ ಕೆಲವೊಂದಿಷ್ಟು ಕಾಂಟೆಂಟ್ಸ್ ಗಳನ್ನು ಕೂಡ ನಾನು ಈಗ NTPC ಗೆ ಆಗಿರ್ಬಹುದು ಆಮೇಲೆ ಗ್ರೂಪ್ D ಗೆ ಆಗಿರ್ಬಹುದು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅವುಗಳನ್ನು ಕೂಡ ನೀವು ಪಡ್ಕೊಳ್ರಿ, ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.